ನಮಸ್ಕಾರ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ ಬಂದುಬಿಟ್ಟು ಕಂಪ್ಲೀಟಾಗಿ ಮಾಹಿತಿ MCC ಆ್ಯಂಡ್ KA ಕೌನ್ಸಿಲಿಂಗ್ ರಿಲೇಟೆಡ್. ಅದರಲ್ಲೂ ಕೂಡ ಮೇನ್ ಆಗಿ ಕಾಡ್ತಿರೋ ಪ್ರಶ್ನೆ ನೀಟ್ ಸ್ಟೂಡೆಂಟ್. ಓಕೆ, ನೀಟ್ ಸ್ಟೂಡೆಂಟ್ಗೆ ಯಾಕೆ ಗೊಂದಲ ಭಾಳಷ್ಟು ಆಗ್ತಿದೆ ಅಂತಂದರೆ, ನಿಮಗೆ ಗೊತ್ತಿದೆ ಕಂಬೈನ್ಡ್ ಆಗಿ ಆಪ್ಷನ್ ಎಂಟ್ರಿ ನಡೀತದೆ KEದಲ್ಲಿ. ಆ್ಯಂಡ್ ಅದೇ ರೀತಿಯಾಗಿ ಅದೇ ಟೈಮ್ ಒಳಗೂ ಕೂಡ ಏನು ಸ್ಟೂಡೆಂಟ್ ಅಂತಂದರೆ MCCಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ನೋಡಿ, ಈಗ MCC ಮತ್ತು KEಗೆ ನೋಡ್ತಾ ಹೋತಂದರೆ ಯಾವುದಕ್ಕೂ ಸಂಬಂಧ ಇಲ್ಲ. ಓಕೆ, ಎರಡೂ ಕೂಡ ಬೇರೆ ರೀತಿಯಾಗಿ, ಅಂದರೆ KA ಸಪ್ರೇಟ್ ಕೌನ್ಸಿಲಿಂಗು, MCC ಕೌನ್ಸಿಲಿಂಗು ಎರಡೂ ಕೂಡ ದೇರ್ ಇಸ್ ಎ ನೋ ರಿಲೇಷನ್ಸ್ ಬಿಟ್ವೀನ್ ಟು. ಓಕೆ, ಎರಡಕ್ಕೂ ಕೂಡ ಯಾವುದೇ ರೀತಿ ರಿಲೇಷನ್ಶಿಪ್ ಇಲ್ಲ. ಆದರೂ ಕೂಡ ನೀವೇನಂತಂದರೆ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಲೇಬೇಕಾಗ್ತದ. ಸೊ ಕೆಲವೊಂದಿಷ್ಟು ನಿಮಗೆ ಮುಂದೆ ಈಗ ಕೆಲವೊಂದಿಷ್ಟು ನಿಮಿಷಗಳು ಮಾತಾಡ್ತೀನಿ, ನಿಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಸಿಗುತ್ತದೆ ಕಂಪ್ಲೀಟಾಗಿ. ಸೊ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಈಗ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು? ಸೊ ಜನರಲ್ ಕೆಲವೊಂದಿಷ್ಟು ನಿಮಗೆ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ. ಒಂದು, ನಮ್ಮ KEದಲ್ಲಿ ನಡೆಸ್ತಕ್ಕಂಥ ಒಂದು ಈ ಕೌನ್ಸಿಲಿಂಗಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಯಾವುದೇ ರೀತಿ ಇಲ್ಲ. ಬಟ್ ಈ ಸರ್ತಿ 750 ರೂಪೀಸ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಮಾಡಿಲ್ಲ, ಬಟ್ 750 ರೂಪಾಯಿ ಕಟ್ಟಿ ಹಾಕಿದರೆ ಮಾತ್ರ ಆಪ್ಷನ್ ಎಂಟ್ರಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದು ರಿಜಿಸ್ಟ್ರೇಷನ್ ಅಲ್ಲ. ಓಕೆ, ನಮ್ಮ KEದಲ್ಲಿ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಇಲ್ಲ, ಬಟ್ MCCಲಿ ರಿಜಿಸ್ಟ್ರೇಷನ್ ಫೀಸ್ ಇದೆ. ಓಕೆ, ರಿಜಿಸ್ಟ್ರೇಷನ್ ಫೀಸ್ ಇದೆ, ನಿಮಗೆ ಗೊತ್ತಿರಬೇಕು. ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ಈಗ SC ST OBC ಈ ರೀತಿ ಸ್ಟೂಡೆಂಟ್ ಐತಂದರೆ ನಿಮಗೆ 5500 ಇರ್ತದೆ, ಅದ್ರಲ್ಲಿ 5000 ರೂಪಾಯಿ ರಿಫಂಡ್ ಮಾಡ್ತಾರೆ. ಓಕೆ, ಅದು 5000 ರೂಪಾಯಿ ರಿಫಂಡ್ ಮಾಡ್ತಾರೆ. ಆ್ಯಂಡ್ ಅಥವಾ ಇನ್ ಕೇಸ್ ಅನ್ರಿಸರ್ವ್ಡ್ ಇದ್ರೆ ಅಥವಾ ಎಕನಾಮಿಕಲ್ ವಿಕೆ ಸೆಕ್ಷನ್ ಆಯ್ತು ಅಂದರೆ ನಿಮ್ಗೆ 11000 ರೂಪಾಯಿ ಇರ್ತದೆ, ಅದರಲ್ಲಿ 10000 ರೂಪಾಯಿ ರಿಫಂಡ್ ಆಗ್ತದೆ. ಇನ್ ಕೇಸ್ ಡೀಮ್ಡ್ ಯೂನಿವರ್ಸಿಟಿಲಿ ಏನಾದರೂ ನೀವು ಮಾಡ್ತಿದ್ದೆ ಅಂತ 2 ಲಕ್ಷ ಮೇಲೆ 5000 ರೂಪಾಯಿ ಇದೆ ಅನಿಸುತ್ತೆ. ಸೊ ಹಂಗಾಗಿ ರಿಜಿಸ್ಟ್ರೇಷನ್ ಫೀಸ್ ಇದೆ MCCಲಿ, ಬಟ್ ನಮ್ಮ KEದಲ್ಲಿ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಫೀಸ್ ಇರಲ್ಲ. ಓಕೆ, ಬಟ್ ಈ ಸರ್ತಿ 750 ರೂಪೀಸ್ ಅದು ಆ್ಯಕ್ಚುಲಿ ರಿಜಿಸ್ಟ್ರೇಷನ್ಗೆಲ್ಲ ಆಪ್ಷನ್ ಎಂಟ್ರಿ ಅಂತ ಇಟ್ಟಿದ್ದಾರೆ. ಓಕೆ, ಸರಿ, ಅದು ಒಂದೇ ಟೈಮ್ ಮಾಡಬೇಕು ನಮ್ಮ KEದಲ್ಲಿ. ಬಟ್ MCCಲಿ ಏನಂತಂದರೆ ಪ್ರತಿ ಸರ್ತಿ ಕೂಡ ಏನಂತಂದರೆ ರಿಜಿಸ್ಟ್ರೇಷನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಟೈಮ್ ಇನ್ ಕೇಸ್ ಫಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಹೋಗ್ಬೇಕಂದ್ರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತೆ ಅಮೌಂಟ್ ಇರ್ತದೆ. ಓಕೆ, ಸೊ ಆ ರೀತಿ ನೆಕ್ಸ್ಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ನೋಡಿದಾನೆ ನಮ್ಮ KEದಲ್ಲಿ ವೆರಿಫಿಕೇಷನ್ ಸ್ಲಿಪ್ ಇದೆ. ಬಟ್ ನಮ್ಮ ಈ ಒಂದು MCC ಕೌನ್ಸಿಲಿಂಗಲ್ಲಿ ಯಾವುದೇ ರೀತಿ ವೆರಿಫಿಕೇಷನ್ ಸ್ಲಿಪ್ ಇರಲ್ಲ. ಡೈರೆಕ್ಟ್ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ನೆಕ್ಸ್ಟು ನಮ್ಮ KEದಲ್ಲಿ ನೀವು ಆಪ್ಷನ್ ಎಂಟ್ರಿ ಬಗ್ಗೆ ಮಾತಾಡಿದಂದರೆ ಒನ್ ಟೈಮ್ ಆಪ್ಷನ್ ಎಂಟ್ರಿ ಮಾಡಿದರೆ ಮುಗೀತು. ಅದೇ ನಿಮಗೆ ಫಸ್ಟ್ ರೌಂಡ್ಗೆ ಅದೇ ಸೆಕೆಂಡ್ ರೌಂಡು ಅದೇ ಥರ್ಡ್ ರೌಂಡು ಕನ್ಸಿಡರ್ ಆಗ್ತದೆ. ಬಟ್ MCCಯಲ್ಲಿ ಆಗಲ್ಲ, ಪ್ರತಿಯೊಂದು ಟೈಮು ಕೂಡ ಚಾಯ್ಸ್ ಎಂಟ್ರಿ ಮಾಡಬೇಕು. ಅಂದರೆ ಅದನ್ನ ನಾವು ಆಪ್ಷನ್ ಎಂಟ್ರಿ ಯಾವ ರೀತಿ ಕರಿತೀವೋ ಅವ್ರು ಚಾಯ್ಸ್ ಎಂಟ್ರಿ ಅಂತ ಕರಿತಾರೆ MCCಲಿ, ಅಥವಾ ನೀವು ಆಪ್ಷನ್ ಎಂಟ್ರಿ ಅಂತ ಅನ್ಕೋರಿ. ಅದನ್ನು ಅವ್ರು ಏನಂತಂದರೆ ಪ್ರತಿ ರೌಂಡು ಕೂಡ ಹೊಸದಾಗಿ ಮಾಡ್ಬೋದು. ಅಂದರೆ ಹೊಸದಾಗಿ ಎಲ್ಲರೂ ಕೂಡ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೇಕಲ್ಲಿ. ಓಕೆ, ನೆಕ್ಸ್ಟ್ 4ನೇ ಪಾಯಿಂಟ್ ಬಂದುಬಿಟ್ಟು ಆಫ್ಟರ್ ಮಾರ್ಕ್ ಅಲಾಟ್ಮೆಂಟ್ ನಮ್ಮ ಕಡೆಯಲ್ಲಿ ಯಾವ ರೀತಿ ಇದೆ ಅಂತಂದರೆ, ನೀವು ನಮ್ಮ KEದಲ್ಲಿ ನೋಡ್ಬೋದು, ನೀವು ಎಡಿಟ್ ಮಾಡ್ಕೋಬೋದು, ರೀಆರ್ಡರ್ ಮಾಡ್ಕೊಬರೋದು, ಅಥವಾ ಕಾಲೇಜ್ನ ಆ್ಯಡ್ ಕೂಡ ಮಾಡ್ಕೋಬೋದು ಯಾವಾಗ ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ. ಬಟ್ MCCಲಿ ಯಾವ ರೀತಿ ಅಂದರೆ ಅದು ಪ್ರೊವಿಷನಲ್ ರಿಸಲ್ಟ್ ಅಂತ ಬಿಡ್ತಾರೆ. ಪ್ರೊವಿಷನಲ್ ರಿಸಲ್ಟ್ ಅಂದರೆ ಡೈರೆಕ್ಟ್ ರಿಸಲ್ಟೇ, ಅಲ್ಲಿ ಯಾವುದೇ ರೀತಿಯಾಗಿ ಚೇಂಜ್ ಆಗೋಲ್ಲ. ನಮ್ಮಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಬಿಟ್ಟಾದಮೇಲೆ 50-50 ಚಾನ್ಸಸ್ ಆಗುತ್ತೆ CA2 ಸಿಗುತ್ತೋ ಬಿಡುತ್ತಂತ. ಬಟ್ ಅಲ್ಲಿ ಇಲ್ಲಿ MCCಯಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಆದ ತಕ್ಷಣ, ಅಂದರೆ ಮಾರ್ಕ್ ಅಲಾಟ್ಮೆಂಟ್ ಅನ್ನೋ ಬದಲು ಪ್ರೊವಿಷನಲ್ ರಿಸಲ್ಟ್ ಆದ ತಕ್ಷಣ 99.999 ಅದೇ ರಿಸಲ್ಟ್ ಅವ್ರಿಗೆ ಬಂದಿರ್ತದೆ. ಓಕೆ, ಹೇಳ್ದಂಗೆ ರಿಜಿಸ್ಟ್ರೇಷನ್ ಫೀಸ್ MCCಲಿ ಇರುತ್ತೆ, ಬಟ್ ನಮ್ಮ KEದಲ್ಲಿ ಇಲ್ಲ. ಪ್ರತಿಯೊಂದು ರೌಂಡ್ಗೂ ಕೂಡ ಅವ್ರು MCCಯಲ್ಲಿ ಏನು ಮಾಡಬೇಕಂತಂದರೆ ಅವರು ರಿಜಿಸ್ಟ್ರೇಷನ್ ಫೀಸ್ ಕಟ್ಟಬೇಕು, ಹೊಸದಾಗಿ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಬೇಕು. ಓಕೆ, ಬಟ್ ನಮ್ಮದು ಯಾವ ರೀತಿ ಎಲ್ಲ ರಿಜಿಸ್ಟ್ರೇಷನ್ ಫೀಸ್ ಇರಲ್ಲ. ಒನ್ ಟೈಮ್ ಆಪ್ಷನ್ ಎಂಟ್ರಿ ಮಾಡಿದರೆ ಅದೇ ಕನ್ಸಿಡರ್ ಆಗ್ತಿರ್ತದೆ. ಆ್ಯಡ್ ಮಾಡೋಕ್ಕೆ ಬರಲ್ಲ. ಓಕೆ, ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಬರಲ್ಲ, ಡಿಲೀಟ್ ಮಾಡ್ಕೋಬೋದು. ಓಕೆ, ಸೆಕೆಂಡ್ ರೌಂಡ್ಗೆ ಹೋದಾಗ. ಓಕೆ, ಯಾಕೆ ಈಗ ಕೆಲವೊಂದಿಷ್ಟು ಮಾಹಿತಿ ಹೇಳಬೇಕಿತ್ತಂದರೆ, ನಮ್ಮ KEದವ್ರಿಗೂ ಮತ್ತು MCCಗೆ ಯಾವುದೇ ರೀತಿಗೆ ಸಂಬಂಧ ಇಲ್ಲ. ಅಂದರೆ ಕೌನ್ಸಿಲಿಂಗ್ಗೆ ರಿಲೇಟೆಡಾಗಿ, ಓಕೆ, ಕೌನ್ಸಿಲಿಂಗ್ಗೆ ರಿಲೇಟೆಡಾಗಿ ಯಾವುದೇ ರೀತಿ ಸಂಬಂಧ ಇಲ್ಲ. ಆದರೂ ಕೂಡ ನೀವು ಏನಪ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಂತಂದಾಗ ನೀವು ಕೇಸ್ 1 ತೊಗೊಂಡ್ರೆ, ಕೇಸ್ 1 ಕೇಸ್ 2 ಅಂತ ಮಾಡ್ಕೊತೀನಿ ನಾನು. ಕೇಸ್ 1 ಅಂತಂದರೆ ನೋಡಿ, ಇಫ್ KA ರಿಸಲ್ಟ್ ಅನೌನ್ಸ್ಡ್ ದ ರಿಸಲ್ಟ್. ಓಕೆ, ರಿಸಲ್ಟ್ ಅನೌನ್ಸ್ಡ್ ಬಿಫೋರ್ ದ ಲಾಸ್ಟ್ ಡೇ ಆಫ್ MCC, ಅಂದರೆ MCC ಜಾಯ್ನಿಂಗ್ ಅಂತಂದರೆ, ಲೈಕ್ ಎಕ್ಸಾಂಪಲ್ ಈಗ MCCದವ್ರು ಏನು ಮಾಡ್ಬೋದು ಅಂತಂದರೆ, ಈಗ ಲೈಕ್ ಎಕ್ಸಾಂಪಲ್ ಹೇಳ್ತಾನೆ, ಈಗ 15ನೇ ತಾರೀಕು ಅಡ್ಮಿಷನ್ ಆಗೋ ಲಾಸ್ಟ್ ಡೇಟ್ ಇದೆ. ಅಂದರೆ ಈಗ ಅವ್ರು ನಾಳೆ MCC ಅವರು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ನೀವು ಅಡ್ಮಿಷನ್ ಅಂದರೆ ಲಾಸ್ಟ್ ಡೇಟ್ ಹೋಗಿ 15ನೇ ತಾರೀಕು ಒಳಗಡೆ ನೀವು ಅಡ್ಮಿಷನ್ ಆಗಬೇಕು ಅಂತಂದರೆ KEದವ್ರು ಬಿಫೋರ್ 14ನೇ ತಾರೀಕು ಅಥವಾ 14ಕ್ಕೋ ಅಥವಾ 15ಕ್ಕೋ ಏನಪ್ಪ ಅಂತಂದರೆ ರಿಸಲ್ಟ್ ಅನೌನ್ಸ್ ಮಾಡಿದರೆ ನೀವು ಡಿಸೈಡ್ ಮಾಡ್ಕೋಬೇಕು. ಅಂದರೆ ಬೆಟರ್ ಯಾವುದಿದೆಯಾ ಅಂತಂದರೆ MCCಲಿ ಸಿಕ್ಕಿರೋ ಸೀಟು ಚೆನ್ನಾಗಿದೆಯಾ, ಅಥವಾ ಈಗ ಕರ್ನಾಟಕದಲ್ಲಿ ನಮ್ಮ KEದಲ್ಲಿ ನೀಟ್ ಸ್ಟೂಡೆಂಟಿಗೋಸ್ಕರ ರಿಸಲ್ಟ್ ಬಿಟ್ಟಿರ್ತಕ್ಕಂಥ ಸೀಟ್ ಚೆನ್ನಾಗಿದೆಯಾ, ನೀವು ಡಿಸೈಡ್ ಮಾಡ್ಕೋಬೋದು. ಇದು ಕೇಸ್ 1 ಅಂತಂದರೆ ಬಿಫೋರ್ ಜಾಯ್ನಿಂಗ್ MCC ರಿಸಲ್ಟ್ ಕಾಲೇಜ್ ಅಂತ ನೋಡಿ. ಅಂದರೆ MCC ಅವರು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದರೆ ಒಂದು ಯಾವುದೋ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ, ಓಕೆ, ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ಏನಾದರೂ ನಮ್ಮ KEದು ರಿಸಲ್ಟ್ ಬಿಟ್ಟರೆ ನಿಮಗೆ ಒಂದು ಚಾನ್ಸ್ ಇದೆ. ಓಕೆ, ನಾನು MCCಲಿ ಹೋಗಿ ಅಡ್ಮಿಷನ್ ಆಗೋದು ಬೇಡ ಅಥವಾ ಮಾಡಬೇಕಾ,
ಯಾಕಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ಅದ್ರದ್ದು ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ MCC ಪಾರ್ಟಿಸಿಪೇಟ್ ಮಾಡೋರಿಗೆ, ನಮ್ಮ ಕರ್ನಾಟಕದಲ್ಲೂ ಕೂಡ ಅನೌನ್ಸ್ಮೆಂಟ್ ಆಗಿರ್ತದೆ. ಸೊ ಹಂಗಾಗಿ ನಮ್ಮ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಅಲಾಟ್ಮೆಂಟ್ ಚೆನ್ನಾಗಿದೆಯಪ್ಪ ಅಂದರೆ ಬೆಟ್ರ್ ಟು MCCಗಿಂತಲೂ ನಮ್ಗೆ ಚೆನ್ನಾಗಿ ಸಿಕ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ ಅಂತಂದರೆ ಇಲ್ಲೇ ನೀವು ಅಲ್ಲಿ ಕ್ಯಾನ್ಸಲ್ ಮಾಡ್ಬೋದು, ಫ್ರೀ ಎಕ್ಸಿಟ್ ಆಗ್ಬೋದು ನೀವು. ಓಕೆ, ಇಲ್ಲ ನಾನು MCCಯಲ್ಲಿ ಸಿಕ್ಕಿರೋದೇ ನಾನು ಅಡ್ಮಿಷನ್ ಮಾಡ್ಕೊತೀನಿ ಅಂತಂದರೆ ನೀವು ಈಗ ಅಂದರೆ ನಮ್ಮ KAದಲ್ಲಿ ಬಿಟ್ಟಿರ್ತಕ್ಕಂಥದ್ದು ಇಲ್ಲಿ ನೀವು ಕ್ಯಾನ್ಸಲೇಷನ್ ಮಾಡ್ಕೋಬೋದು, ಹಂಗೆ ಬಿಡ್ಬೋದು. ಅಂದರೆ ಚಾಯ್ಸ್ ಫಾರ್ ಕೊಟ್ಟಾಕಿ ಇಲ್ಲಿ ಬಿಟ್ಟಾಕ್ಬೋದು, ನೀವು MCCಯಲ್ಲಿ ಅಡ್ಮಿಷನ್ ಮಾಡ್ಕೋಬೋದು. ಇದು ನಾವು ಏನು ಮಾಡ್ತೀವಿ ಅಂತಂದರೆ ಕೇಸ್ 1 ಅಂತ ತೊಗೊತೀವಿ. ಇನ್ ಕೇಸ್ 2 ಅಂತ ಬಂದಾಗ ಕೇಸ್ 2 ನೋಡಿರಿ, ಇಫ್ KA ರಿಸಲ್ಟ್ ಈಸ್ ಆಫ್ಟರ್ MCC ಲಾಸ್ಟ್ ಡೇ ಆಫ್ ಜಾಯ್ನಿಂಗ್. ಅಂದರೆ ಈಗ 15ನೇ ತಾರೀಕು ಅನೌನ್ಸ್ಮೆಂಟ್ ಏನಾಗಿದೆ ನಮ್ಮ MCCದವರು ಲಾಸ್ಟ್ ಡೇಟ್ ಅಂತ ಮಾಡಿದ್ದಾರೆ. ಬಟ್ ನಮ್ಮ KAದವ್ರು ಏನು ಮಾಡ್ತಿದ್ರು 16ನೇ ತಾರೀಕು ಏನಾದರೂ 16 ಅಥವಾ 17ಕ್ಕೆ ಏನಾದರೂ ನಮ್ಮ KAದವ್ರು ರಿಸಲ್ಟ್ ಬಿಡ್ತೀನಿ ಅನ್ನೋದಾಯ್ತಂದರೆ ನೀವು ಬಿಫೋರ್ ಏನು ಮಾಡ್ಕೋಬೇಕಂತಂದರೆ ಬಿಫೋರ್ ನೀವು ಡಿಸೈಡ್ ಆಗಿಬಿಡೋದು. ಅಂದರೆ ಇದು MCCಲಿ ನೀವು ಸಿಕ್ಕಿರೋದು ನಿಮ್ಗೆ ಏನಾದರೂ ಇಷ್ಟ ಇದೆಯಾ ಅಡ್ಮಿಷನ್ ಮಾಡ್ಕೊಂಬಿಡಿ. ಓಕೆ, ಒಂದು ರೇಂಜ್ಗೆ ನಿಮ್ಗೆ ಏನಾದರೂ ಬೇಡ ಅನ್ನಿಸ್ತಾ ಅಂತಂದರೆ ಫ್ರೀ ಎಕ್ಸಿಟ್ ಕೂಡ ಆಗ್ಬೋದು. ಸ್ವಲ್ಪ ರಿಸ್ಕ್ ಹೋಗ್ಬೇಕಾಗ್ತದೆ, ಯಾಕಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ನಿಮಗೆ ಸೀಟ್ ಸಿಗುತ್ತಂತ ಗ್ಯಾರಂಟಿ ಕೊಡೋಕೆ, ಅಂದರೆ ನಿಮ್ಗೆ ಸಿಗುತ್ತೆ ಹಾಗಂತಲ್ಲ, ಬಟ್ ಚೆನ್ನಾಗಿ ಸಿಗುತ್ತಂತ ಗ್ಯಾರಂಟಿ ಕೊಡೋಕೆ ಬರಲ್ಲ. ಓಕೆ, ರಿಸ್ಕ್ ಮೇಲೆ ನೀವೇನೋ ತೊಗೊಂತಂತಂದರೆ MCCಯಿಂದ ಎಕ್ಸಿಟ್ ಕೂಡ ಆಗ್ಬೋದು ಆ್ಯಂಡ್ ನೆಕ್ಸ್ಟ್ ರೌಂಡಿಗೆ ಬರ್ಬೋದು. ಓಕೆ, ಮತ್ತೆ ನೀವು ರಿಜಿಸ್ಟ್ರೇಷನ್ ಫೀಸ್ ಕಟ್ಬಿಟ್ಟು ಮತ್ತೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಿ ಬರ್ಬೋದು. ಬಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಸೀಟ್ ಫಿಲ್ ಆಗ್ತಾ ಬಂದಿರ್ತವೆ. ಬಟ್ ನಿಮ್ಮ ಸೀಟ್ ಆ ಒಂದು ಕಾಲೇಜಲ್ಲಿ ಕ್ಯಾನ್ಸಲ್ ಆಗಿರ್ತದೆ ಅಷ್ಟೇ. ಆ್ಯಂಡ್ ಈಗ ನಮ್ಮ ಕನ್ನಡದಲ್ಲೂ ಕೂಡ ಈಗ MCCಲಿ ಇನ್ ಕೇಸ್ ಎಕ್ಸಿಟ್ ಆದಾಗ ನಮ್ಮ ಕರ್ನಾಟಕದಲ್ಲಿ ಸರಿಯಾಗಿ ಸೀಟ್ ಸಿಗದೆ ಹೋದರೆ ಸಫರ್ ಆಗೋರು ನೀವು. ಚೆನ್ನಾಗಿ ಸಿಕ್ತಂತಂದರೆ MCCಯಲ್ಲಿ ಅಂದರೆ MCCಯಲ್ಲಿ ಸಿಕ್ಕಿರೋದು ಕೂಡ ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದು ಚೆನ್ನಾಗಾಯ್ತಪ್ಪ ಅನಿಸುತ್ತೆ. ಇನ್ ಕೇಸ್ ಅಲ್ಲಿ ಕೂಡ ಎಕ್ಸಿಟ್ ಆಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಯಾವುದೇ ರೀತಿ ಸರಿಯಾಗಿ ಸಿಗದೆ ಹೋದರೆ ಸಫರ್ ಆಗೋರು ನೀವು. ಸ್ವಲ್ಪ ರಿಸ್ಕ್ ತಗೋಬೇಕು. ಕೇಸ್ 2 ನಿಮಗೆ ಬಿಟ್ಟಿದ್ದು. ಕೇಸ್ 1 ರೀತಿ ನಡೆದರೆ ಬೆಟರ್, ಯಾಕಂತಂದರೆ KAದವರು MCC ರಿಸಲ್ಟ್ ಅಂದರೆ ಲಾಸ್ಟ್ ಡೇಟ್ ಅಡ್ಮಿಷನ್ಕ್ಕಿಂತ ಮುಂಚೆಗೆ ನಮ್ಮ KAದವ್ರು ರಿಸಲ್ಟ್ ಬಿಡ್ತಂದರೆ ಬೆಟರ್. ಈ ರೀತಿ ನಡೀತಂದರೆ ಯಾವುದೇ ರೀತಿಯ ಸ್ಟೂಡೆಂಟ್ಗೆ ತೊಂದರೆ ಆಗಲ್ಲ. ಯಾಕಂದರೆ ನಾವು MCCಗೆ ಹೋಗ್ಬೇಕಾ KAದಲ್ಲಿ ಸಿಗ್ಬೇಕು, ಎರಡೂ ಕೂಡ ಅಲಾಟ್ಮೆಂಟ್ ಆಗಿಬಿಟ್ಟದೆ. ಈಗ ಯಾವ್ದು ಬೇಕಾದ್ರೆ ನೀವು ಒಂದು ಚೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಯಾವ ರೀತಿ ಅಂದರೆ ಈಗ ನಾಳೆ ಒಂದಕ್ಕೆ ಹೋಗ್ಬೇಕಾಗ್ತದ ಅಥವಾ ಒಂದು ಎಕ್ಸಿಟ್ ಆಗಬೇಕು, ಅಥವಾ ರೆಸ್ಟ್ ತೊಗೊಂಡು ಹೋಗ್ತೀನಿ ಅಂತಂದರೆ ಕೇಸ್ 2 ಮೇಲೆ ಹೋಗುತ್ತೆ. ಸೊ ಇದಿಷ್ಟು ನನಗೆ ಸ್ವಲ್ಪ ಗೊತ್ತಿರುವಂಥ ಮಾಹಿತಿನ ಶೇರ್ ಮಾಡಿದೆ ನಿಮ್ಮ ಹತ್ರ. ನೋಡಿ, ಅಂದರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಈ ಪಾಯಿಂಟ್ಸ್ ಎಲ್ಲ ನೀವು ಕೂಡ ನೆನ್ಪಿಟ್ಕೋಬೇಕು. ನಮ್ಮ KAದಲ್ಲಿ ಅಂದರೆ ಆಪ್ಷನ್ ಎಂಟ್ರಿಗೆ ಫಸ್ಟ್ ಟೈಮ್ ಮಾಡೋಕ್ಕೆ 750 ರೂಪಾಯಿ ಮಾಡಿದ್ದಾರೆ. ಬಟ್ ನೆಕ್ಸ್ಟ್ ಅಂದರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಯಾವುದೇ ರೀತಿ ದುಡ್ಡಿರಲ್ಲ. ಬಟ್ MCCಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ರೌಂಡು ಕೂಡ ರಿಜಿಸ್ಟ್ರೇಷನ್ ಫೀಸ್ ಇದೆ. ಹೇಳಂಗೆ SC ST OBC ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಎಲ್ಲ ಒಂದು ಸ್ಟೂಡೆಂಟ್ ಕೂಡ 5500. ಬಟ್ ನೆಕ್ಸ್ಟ್ ರೌಂಡಿಗೆ ಹೋಯ್ತೀನಿ ಅಂತಂದರೆ ರೀಫಂಡ್ 5000 ರೂಪಾಯಿ. ಅಂದರೆ ಸೀಟ್ ಯಾವುದೇ ಕೂಡ ಸಿಗದೆ ಹೋದಾಗ ಸಿಗದೆ ಹೋತಂದರೆ ನಿಮಗೆ ರೀಫಂಡ್ ಆಗ್ತದೆ 5000 ರೂಪಾಯಿ. ಓಕೆ, ಸೊ ಈ ರೀತಿ ಅದೇ ರೀತಿಗೆ ಆನ್ ರಿಸರ್ವ್ಡು ಮತ್ತು ಎಕನಾಮಿಕಲ್ ವೀಕ್ ಸೆಕ್ಷನ್ ಇದ್ದರೂ ಕೂಡ 11000 ರೂಪಾಯಿ ಇರ್ತದೆ. ಅದರಲ್ಲಿ 10,000 ರೂಪಾಯಿ ರಿಫಂಡ್ ಆಗ್ತದೆ. ಸೇಮ್ ಅದೇ ರೀತಿಗೆ ಡೀಮ್ಡ್ ಯೂನಿವರ್ಸಿಟಿ ಕೂಡ 2 ಲಕ್ಷ ಪ್ಲಸ್ 5000 ರೂಪಾಯಿ 2 ಲಕ್ಷ ಅದು ಕೂಡ ರಿಫಂಡ್ ಆಗುವಂಥದ್ದು. ಈ ರೀತಿ ಎಲ್ಲನೂ ಕೂಡ ಇರ್ತದೆ. ಸ್ವಲ್ಪ ಕೆಲವೊಂದಿಷ್ಟು ಫೀಚರ್ ನೋಡ್ಕೋರಿ. ಈ ಕೇಸ್ 1 ಕೇಸ್ 2 ಬಗ್ಗೆನೂ ಇರಲಿ. ಕೇಸ್ 1 ಏನು, ಇಫ್ KA ರಿಸಲ್ಟ್ ಅನೌನ್ಸ್ಡ್ ಬಿಫೋರ್ ಲಾಸ್ಟ್ ಡೇ ಆಫ್ MCC ಜಾಯ್ನಿಂಗ್ ಒಂದು. ಇನ್ ಕೇಸ್ 2 ಬಂದರೆ ಇಫ್ KA ರಿಸಲ್ಟ್ ಈಸ್ ಆಫ್ಟರ್ MCC ಲಾಸ್ಟ್ ಡೇ ಆಫ್ ಜಾಯ್ನಿಂಗ್ MCC ಅಂತ. ಓಕೆ, ಸೊ ಎರಡೂ ಕೂಡ ನಿಮಗೆ ಬಿಟ್ಟಿದ್ದು ನಿಮಗೆ ಇದು. ಯಾಕಂದರೆ ಡಿಸೈಡ್ ಮಾಡೋರು ನೀವು, ನಿಮ್ಮ ಪೇರೆಂಟ್ಸ್ ಜೊತೆ ಕೂತು ಟೈಮ್ ತೊಗೋರಿ. ಯಾವ ರೀತಿ ಇದೆಲ್ಲ ಕೂಡ ಅಂದರೆ ಎಲ್ಲನೂ ಕೂಡ ಡಿಸ್ಕಸ್ ಮಾಡಿ ಆದ ನಂತರ ಮಾಡ್ಕೋಬೇಕು. ಓಕೆ, ಸರಿ. ಯಾವ ರೀತಿ ಕೌನ್ಸಿಲಿಂಗ್ ಇನ್ನೂ ಕೂಡ ತಡ ಆಗ್ಬೋದು, ಸ್ವಲ್ಪ ಗೊತ್ತಿರಲಿ. ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋನ. ಓಕೆ, ಬಾಯ್.